ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಮುತ್ರಿ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಸಾಲ್ಯಾಗ ತಿಂಗಳ ವರ್ಷ ಮಕ್ಕಳ ರಿಪೋರ್ಟ್ ಕಾರ್ಡ್ ಬರ್ತೈತಿ, ಗೊತ್ತೈತಿಲ್ಲ ನಿಮಗ? ಹಂಗೆ ಇಲ್ಲೊಬ್ರದ ರಿಪೋರ್ಟ್ ಕಾರ್ಡ್ ಬಂದೈತಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ, ಹೇಳ್ತೀನಿ ಕೇಳ್ರಿ. 2023 ಇಸವಿಯಿಂದ ಕರ್ನಾಟಕದ ವಿಧಾನಸಭಾ ಅಧಿವೇಶನದ ಲೆಕ್ಕ ಹಾಕಿದ್ರ ಒಟ್ಟು 8 ಅಧಿವೇಶನ ನಡೆದಾವ. ಅಂದ್ರೆ 91 ದಿನಗಳ ತನಕ ನಡೆದಾವ. ಆದ್ರ ಈ ಶಾಸಕರು ಹಾಜರಾಗಿದ್ದು ಬರೀ 49 ದಿನ ಅಷ್ಟೇ ಅಂತ ನೋಡ್ರಿ. ಗೈರ್ ಹಾಜರಿ ಅಬ್ಸೆಂಟ್ ಆಗಿದ್ದು 42 ದಿನ, ಅಂದ್ರ ಅರ್ಧಕ್ಕರ್ಧ ಹೋಯ್ತು, ಹೋಗೇ ಇಲ್ಲ. ಇನ್ನು ಹೋದ ವರ್ಷ ಡಿಸೆಂಬರ್ ತಿಂಗಳನ್ಯಾಗಂತೂ ಬೆಳಗಾವಿದಾಗ 8ನೇ ಅಧಿವೇಶನ ನಡೀತು. ಅದು 10 ದಿನಗಳ ತನಕ ನಡೆದಿತ್ತು. ಆ 10 ದಿನಗಳದ್ರಾಗ ಒಂದೇ ಒಂದು ದಿನ ಅಷ್ಟೇ ಹಾಜರಾಗ್ಯಾರಂತ ನೋಡ್ರಿ. ಹಾ, ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳದ ಮ್ಯಾಲ ಅವ್ರು ಯಾರು ಅಂತ ನೀವು ಗೆಸ್ ಮಾಡಿರ್ತೀರಿ. ಹೌದು, ಹೆಂಗಂದ್ರೆ ಇವರು ಅಸೆಂಬ್ಲಿಗೆ ಚಕ್ಕರ್, ಡೈಲಾಗ್ಗೆ ಹಾಜರ್, ಟ್ರೋಲ್ಗಂತೂ ಫುಲ್ ಬಂಪರ್. ಅವರೇ ಪ್ರದೀಪ್ ಈಶ್ವರ್. ಅಲ್ಲ, ಅವ್ರು ನೋಡಿದ್ರ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಅವಧಿದಾಗ ಒಟ್ಟು ಎಷ್ಟು ವಾಚ್ಗಳನ್ನ ಹಾಕೊಂಡಿದ್ರು, ಅದ್ರದ್ದು ರೇಟ್ ಎಷ್ಟು ಅಂತ ಸುಮ್ಮನೆ ಕೆಲ್ಸಕ್ಕೆ ಬಾರದೆಲ್ಲ ಲೆಕ್ಕ ಹಾಕೋದ್ ಕುಂತಿದ್ರು. ಸ್ವಲ್ಪ ಈ ರಿಪೋರ್ಟ್ ಕಾರ್ಡ್ ತಗೊಂಡು ಈಗ ತಾವು ಹಾಜರಾಗಿದ್ದೆಷ್ಟು ಬಿಟ್ಟಿದ್ದೆಷ್ಟೊಂದು ಲೆಕ್ಕ ಹಾಕೋದ್ ಕುಂದ್ರಲಿ. ಏನಂತೀರಿ ಹೇಳ್ರಿ? ಇನ್ನು ಈ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿ ಗದ್ಲ ಎಬ್ಸಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿದ ಸುಮ್ಮನೆ ಕುಂದರ್ಲಾರ್ದ ಇರುವಿ ಬಿಟ್ಕೊಂಡ್ರ ಅನ್ನೋರಂಗ ಸಂಸತ್ತಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾರ. ಅಲ್ಲಿ 108 ಮಂದಿಗೆಲ್ಲ ಪ್ರಚೋದನೆ ಮಾಡಿ ಹೆಂಗ್ ಬೇಕ ಹಂಗ ಒದರ್ರಿ, ಹೋರಾಟ ಮಾಡ್ರಿ, ಪ್ರೊಟೆಸ್ಟ್ ಮಾಡ್ರಿ ಅಂತ ಹೇಳಿ ಮಾಡಿ 3 ಮಂದಿ ತಾವು ಹಗುರಕ ಮನಿ ಸೇರ್ಲಿಕ್ಕತ್ತಾರ. ಎಲ್ಲಿ ಕಾನೂನು ಕ್ರಮ ಎದುರಿಸ್ಬೇಕಾಗ್ತೈತಿಯೋನು, FIR ಹಾಕಿದ್ರೆ ಹ್ಯಾಂಗ್ ಅಂತ ಹೇಳಿ ಹಗುರಕ್ ಓಡ್ ಹೋಗ್ಲಿಕ್ಕತ್ತಾರ. ಆ 3 ಮಂದಿಯಾಗ ಒಬ್ಬರಾಗಿರುವಂತಹ ಈ ವಿಜಯ್ ದಹಿಯಾ ಸಿಕ್ಕಿಬಿದ್ದಾರ ನೋಡ್ರಿ ವಿಡಿಯೋ ಮೂಲಕ. भाई जंतर मंतर पे प्रोटेस्ट पे बुला के ये भाई आप गए नहीं प्रोटेस्ट में है? आपने सबको बुलाया, आप गए क्यों? ये तो गलत बात है यार। आप बताओ, चलो आप मुझे लोगों को उधर जंतर मंतर बुला रहे हो, आप इधर अकेले हमारे लिए आवाज खड़े कर रहे हो, आप क्यों नहीं गए? ये तो गलत बात है। सिंपल ये बताइए, ये तो गलत बात है। आप मुझे बताइए सिंपल, आप क्यों नहीं गए? मैं जंतर मंतर पे भी आया, क्यों नहीं गए आप यहाँ क्यों घूम रहे हैं? मुझे ये तो बताइए। वहाँ सब लाके खा रहे हैं और आप यहाँ घूम रहे हो हैं? ये कौन सा तो सही क्यों नहीं गए? ये कौन सा सपोर्ट कर रहे हो आप? हैं? बाबा को गाली दे रहे हो? हैं? मैं तो घर जा रहा था, विजेता भाई भी घर जा रहे हैं। मुझे कितना बताइए। हाँ। नहीं विजेता भाई भी घर जा रहे हैं। गाली दे रहे हो और आप यहाँ क्या कर रहे हो? आप अच्छा मैं क्या क्लोन कर रहा हूँ, आप मुझे बताइए क्या क्लोन कर रहा हूँ? अच्छा बाय। आप मुझे ये बताइए, आप गए क्यों नहीं? आप प्रोटेस्ट में गए क्यों नहीं? आप वहाँ गाली दे रहे थे प्रेमानंद जी को। आप सारे 20 आप सबको बच्चों को बुला के You don't have. ये हमारे प्रेमानंद बाबू को गाली दे रहे हैं। रोमिंग है। प्रेमानंद भाई बोल रहे हो? ಅಲ್ಲ, ತಾವೇ ಕಲ್ಲು ಹೊಡೆಯೋದು, ಮೊದಲು ತಾವೇ ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗುದು, ಮತ್ ನೋಡಿದ್ರ ಮಾತಾಡೋದು ಎಂತಂತಾವು, ನೇಪಾಳ ಬನಾದೆಂಗೆ ಆಗ್ಲಕಾದೆಂಗೆ ಅಂತ ಇಂಥವೆಲ್ಲ ಮಾತಾಡ್ಕೊಂಡು ಏನು ಪ್ರತಿಭಟನೆ ಮಾಡ್ಲಿಕತ್ತಾರ ಇವರು. ಮತ್ತ ನೋಡಿದ್ರ ಪೊಲೀಸರೇ ತಮಗೆ ಹೊಡಿಲಿಕ್ಕೆ ಬಂದಾರಂತ ಒದರಾಡೋದು. ಅಲ್ಲ, ಇವ್ರ ಪ್ರತಿಭಟನೆಯ ಉದ್ದೇಶನೇ ನನಗೆ ಅರ್ಥ ಆಗಲಾಗ್ಯದ. ಆ ಹೋರಾಟ ಪ್ರತಿಭಟನೆದಾಗ ಯಾರೊಬ್ರು ನೀಟ್ ಪರೀಕ್ಷೆ ಬಗ್ಗೆ, ಪೇಪರ್ ಸೋರಿಕೆ ಆಗಿದ್ರ ಬಗ್ಗೆ ಏನು ಮಾತಿಲ್ಲ, ಕತಿ ಇಲ್ಲ. ಸುಮ್ನ ಅವ್ರ ರಾಜೀನಾಮೆ ಕೊಡ್ಬೇಕಂತ, ಅವ್ರು ರಾಜೀನಾಮೆ ಕೊಡ್ಬೇಕು, ಇವ್ರು ರಾಜೀನಾಮೆ ಕೊಡ್ಬೇಕಂತ ಎಂತೆಂಥ ಬೇಡಿಕೆಗಳು ಇಡ್ತಾರ ಗೊತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅನ್ನೋದು ಮೊದಲಿನಿಂದ ಹೇಳಕತ್ತಿದ್ರು. ಈಗ ಮೋದಿಜಿನೂ ರಾಜೀನಾಮೆ ಕೊಡ್ಬೇಕಂತ ಇದಕ್ಕೆ ಹೆಂಗೈತ್ ನೋಡ್ರಪ್ಪ. संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब उखाड़ दिया जाएगा, सब कर दिया जाएगा। नेपाल उखाड़ जाएगा, नेपाल बनेगा। ಇವ್ರ ಪ್ರತಿಭಟನೆಯ ಉದ್ದೇಶದ ಬಗ್ಗೆ ನನಗೆ ಸಂಶಯ ಬಂದಿದ್ ಯಾಕೆ ಗೊತ್ತಾ? ಒಂದೊಂದು ರೀತಿಯಲ್ಲಿ ದಿನಕ್ಕೊಂದೊಂದು ತರ ಪ್ರತಿಭಟನೆ ಮಾಡಿದ್ರು ಅವರು. ಆದ್ರ ಅದೇ ಪ್ರತಿಭಟನೆಗೆ ಹೋದಂತ ಒಬ್ಬ ವಿದ್ಯಾರ್ಥಿ ಹೇಳಿದ್ ಏನಂದ್ರ, ಈ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರ ಬಗ್ಗೆ, ಇದ್ರ ಬಗ್ಗೆ ಹೋರಾಟನೇ ಮಾಡಕತ್ತಿಲ್ಲ ಇವರು, ಇದ್ರ ಬಗ್ಗೆ ಮಾತೇ ಆಡಕತ್ತಿಲ್ಲ. ಸುಮ್ಮನೆ ಏನೇನೋ ಘೋಷಣೆಗಳನ್ನು ಒದರುದು, ಅದರ ನಡು RSS ಬಗ್ಗೆ ಇಲ್ಲ ಸಲ್ಲದ ಘೋಷಣೆ ಒದರುದು. ಅಲ್ಲ, ಈ ಪ್ರತಿಭಟನೆ ಉದ್ದೇಶ ನನಗೆ ಸರಿ ಅನ್ಸಾಕತ್ತಿಲ್ಲ. ಇದ್ರಾಗ RSS ಪಾತ್ರ ಏನದ, ಯಾಕೆ ಹಿಂಗ್ ಘೋಷಣೆ ಒದರ್ಬೇಕಂತ ಕೇಳಲಿಕತ್ತಾರ ಅವರು. आजादी 1947 में मिल गई थी, बीजेपी से क्या आजादी चाहिए और RSS से क्या मतलब है इनका? हम स्टूडेंट्स यहाँ खड़े हैं, हम नीट के लिए खड़े हैं, पेपर लीक ना हो, हमारा फ्यूचर सिक्योर रहे, हम इसलिए खड़े हैं। अब हमारी आवाजों के बीच RSS मुर्दाबाद के नारे लग रहे हैं, तो फिर ये हमारे को सामने रख के
ये अपना कुछ अपना अपनी रोटियां सेकी जा रही हैं और कुछ नहीं। ಕರೆಕ್ಟ್ ಅದ ಬಿಡ್ರಿ. ಅಲ್ಲ, ನೀಟ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಂತ ದೊಡ್ಡದಾಗಿ ವಿದ್ಯಾರ್ಥಿಗಳಂತ ಮಾಡಿ ಇಲ್ಲಿ ನೋಡ್ಬೇಕು ನೀವು, ಹನುಮಾನ ಗುಡಿ ಅದಲ್ಲಿ ಆ ಗುಡಿ ಮೇಲೆ ದಾಳಿ ಮಾಡ್ಲಿಕ್ಕತ್ತಾರ. ಇವ್ರ ಉದ್ದೇಶನೇ ಅರ್ಥ ಆಗಲಾಗ್ಯದ ನೋಡ್ರಪ್ಪ. ಏನ್ ಇವ್ರ ಪ್ರತಿಭಟನೆಗೂ ಹನುಮಂತನಿಗೂ ಆ ಗುಡಿಗೂ ಏನ್ ಸಂಬಂಧ ಐತೆ ಹೇಳ್ರಿ? ये देखो, ये पुलिस है यहाँ पे, सभी पुलिस है. ये देखो पत्थरबाजी, लिटरली ये देखो बॉम्ब्स फट रहे हैं, पत्थरबाजी हो रही है. और ये हमारा सिटी का हनुमान मंदिर है. यहाँ तक इतनी सारी चीजें बिगड़ चुकी हैं. मंदिर पे भी पत्थर मार रहे हैं, मंदिर पे भी ये लोग पत्थर मार रहे हैं. मंदिर पे सोचो, ये लोग बॉम्ब्स फोड़ रहे हैं, गैस वाली. ये देखो यहाँ से इतने सारे लोग भागते हुए आ रहे हैं. ಇನ್ನು ಪ್ರತಿಭಟನೆದಾಗ ಈ ಹುಡುಗಿ ಮಾತು ಕೇಳಬೇಕು ನೀವು. ಈಕಿಗೆ ಅತ್ಯುತ್ತಮ ನಟಿ ಅವಾರ್ಡ್ ಕೊಡೋಣ ಹೆಂಗ್ ಅಂತ ಅನ್ಸ್ಲಿಕ್ಕತ್ತದ ನಂಗ. ಅಲ್ಲ, ಇದೇನ್ ಯಾವ್ದೋ ಒಳ್ಳೆ ಉದ್ದೇಶ ಇಟ್ಕೊಂಡು ಅಥವಾ ನೀಟ್ ಪರೀಕ್ಷೆ ಸಲುವಾಗಂತೂ ಮಾಡ್ಲಿಕ್ಕತ್ತಿಲ್ಲ ಇವ್ರ ಪ್ರತಿಭಟನೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಇದು ನೋಡ್ಬಿಟ್ರಿ ನೀವು, ಯಾವ ಶೂಟಿಂಗ್ಗೂ ಕಮ್ಮಿ ಇಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರೂ ಆಕ್ಟಿಂಗ್ ನಾಗ ಕಾಂಪಿಟೇಷನ್ ಕೊಡ್ಲಿಕ್ಕತ್ತಾರ. मम्मी पापा, मुझे नहीं पता मैं आपको और खुद को कैसे फेस कर पाऊंगी. मैंने जितनी मेहनत की और आपने जितनी मेहनत की, सब बर्बाद हो गई. मुझे माफ कर दीजिए, मुझे माफ कर दीजिए. ಇವರು ಒಂಥರ ಇವ್ರಿಗೆ ಯಾರು ಹಿಂದೆ ನಿಂತು ಸಪೋರ್ಟ್ ಮಾಡ್ಲಿಕ್ಕತ್ತಾರಲ್ಲ, ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೇ ಬಹಳ ಎಂಟರ್ಟೈನ್ ಮಾಡ್ಲಿಕ್ಕತ್ತಾರ. ಇವರು ಈ ತರ ವಿಚಿತ್ರವಾಗಿ ಆಕ್ಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಕೊಟ್ಟು ಎಂಟರ್ಟೈನ್ ಮಾಡ್ಲಿಕ್ಕತ್ತಾರ. ಸುಮ್ನೆ ಮನೋರಂಜನೆಗೋಸ್ಕರ ಅಂತ ನೋಡಬಹುದು ಅಷ್ಟ. ಹಿಂಗ ಸೀರಿಯಸ್ ಆಗಿ ತಗೊಳಕ್ ಆಗ್ತದೇನ್ ಹೇಳ್ರಿ? ಅದೇ ನೋಡಿರಿ ನೀವು, ಒಂದ್ ಕಡೆ ಖರೆ ನೀಟ್ ಪರೀಕ್ಷೆ ಬರೆದು ಸಂಭ್ರಮಿಸ್ಲಿಕ್ಕತ್ತಿರುವಂತಹ ವಿಡಿಯೋ ಆಗಿರಬಹುದು, ಮತ್ತೊಂದು ಕಡೆ ಹಿಂಗ ಸುಮ್ನೆ ನೀಟ್ ಹೆಸರು ಹೇಳ್ಕೊಂಡು ಇಲ್ಲ ಸಲ್ಲದ ಬ್ಯಾರೆ ಏನೇನೋ ಮಾತಾಡ್ಕೊಂತ ಹೋರಾಟ ಮಾಡ್ಲಿಕ್ಕತ್ತಿದ್ದು ನೋಡಿದ್ರೆ ಅರ್ಥ ಆಗ್ಬಿಡ್ತದ ಯಾವ ಪ್ರತಿಭಟನೆ ಅಗದಿ ಕರೆಕ್ಟ್ ಆಗಿ ಜೆನ್ಯೂನ್ ಆಗಿ ಆಗಬೇಕು ಅನ್ನೋದು ತಿಳಿದು ಬಿಡ್ತೈತಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.